ಸ್ವೀಟ್ ನೋಡು. ಸ್ಕೂಲ್ ಒಂದಿಲ್ಲಲ್ರಿ, ಅದೊಂದು ಇದು ನಮಗೆ ಸ್ಕೂಲ್ಗೆ ಏನು ಹೋಗೋದಿಲ್ಲಲ್ಲ. ನಾನು ಕೊಟ್ಟು ಬರ್ತೀನಿ ಅಂತ ನಾವು ಹೋಗಿ ಕೊಟ್ಟು ಬಂದ್ರಿ. ನಾಷ್ಟ ಕಳಿಸಿದ್ದೆವು, ಡಬ್ಬಿ ತೊಗೊಂಡು ಕೊಟ್ಟು ಬಂದ್ಲು. ನೋಡ್ರಿ ನಾಷ್ಟ ಬಂದು ಮುಡ್ತು ನಮ್ಮ ಅಂಗಡಿಗೆ ಅಂತೇಳಿ. ನಾನಂದ್ರೆ ನನಗೂ ನನ್ನ ತಾಯಿ ಅಲ್ರಿ, ನನ್ನ ಹಡ್ದಕ್ಕೆಲ್ಲ ಆಗದು. ನನಗೂ ತ್ರಿಬಲ್ ಡಬಲ್ 100 ಪಟ್ಟು ಬಂದಿಲ್ಲ. ಕಲರ್ಫುಲ್ ನೋಡಿ, ಕಲರ್ಫುಲ್ ಆಗ್ಬಿಡ್ತೈತಿ. ಗ್ರೀನ್ ಚಟ್ನಿ, ರೈಸ್ ಐಟಮ್ ಮಾಡತ್ತ. ರೈಸ್ ಐಟಮ್ ಇಂಗ್ಲೀಷ್ ಸರಿಯಾಗಿ ಮಾತಾಡಿದ್ದೀನಿ. ರೈಸ್ ಐಟಮ್ ಬಿಸಿ ಚಾನ ಪ್ಲಾಸ್ಟಿಕ್ ಕವರ್ಗೆ ಹಾಕ್ಬೇಡ್ರಿ ಪಾರ್ಸಲ್ಗೆ. ಅದಕ್ಕೆ ಕಲ್ಸ, ಅದಕ್ಕೆ ನಿಂತ ಆಗತ್ತೀವ. ಏ ತನು ಬಾಯ್ಲಿ, ದೃಷ್ಟಿ ತೆಗಿತೀನಿ ಬರ. ಕಾಯಕತ್ತಾರ ಮನು ತನು ಹುಸಿ ಹೋಗೈತೆ ಅಂತೇಳಿ. ಎಷ್ಟು ಮಸ್ತ್ ಆಯ್ತು ಬೆಲ್ಲ ಚಾ. ಸುಡುತ್ತಾ, ಹುಷಾರಾಡ್ಕೊ. ಚೆಂದಾಗೈತಿ, ಅದಕ್ಕೆ ಮಣ್ಣು ಹಾಕಿರೋದ್ರಿಂದ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ ನೋಡ್ರಿ, ಮಸ್ತ್ ಅದೀವಿ. ಬರೀ ಈಗ ಬೆಳಗಿಂದ ಲಾಗ್ ಚಾಲೂ ಮಾಡಕತ್ತೀನಿ. ಬೆಳಗಿಂದ ಲಾಗ್ ಚಾಲೂ ಮಾಡೇನ್ರಿ, ಆದರೆ ಇಂಟ್ರೂ ತೊಗೊಂಡಿದ್ದಿಲ್ಲ. ಬೆಳಿಗ್ಗೆ ಇದ್ದಾಗಿಂದನೂ ಲಾಗ್ ಕ್ಯಾಮ್ರಾ ಆನ್ ಐತಿ. ಇಂಟ್ರೂ ತೊಗೊಳಕ್ಕೆ ಮತ್ತಿದ್ದೆ. ಈಗೆಲ್ಲ ಮುಗಿತು ಕೆಲಸ, ಪೂಜೆ ಅದೆಲ್ಲ ಆಯ್ತೈತಿ, ಜಳಕ ಎಲ್ಲ ಆಗೈತಿ. ತಲೆ ಏನು ಅಷ್ಟೊಂದು ಕಿತ್ತಾಡ್ಕೊಂಡಿಲ್ಲ, ಹರಡಿಲ್ಲ, ಹಂಗೆ ಬಾಚ್ಕೊಂಡಿಲ್ಲ. ಮಧ್ಯಾಹ್ನ ಮೇಲೆ ಬಾಚ್ಕೊಂಡು ಆಯ್ತಂತ ತಲೆ ಬಿಟ್ಟಿನ್ರಿ ಹಂಗೆ. ಈಗ ಅಡುಗೆ ಅಲ್ಲ, ನಾಷ್ಟಕ್ಕೆ ಆಲೂಗಡ್ಡೆ ಪಲ್ಯ ಮಾಡಬೇಕು, ದೋಸೆ ಮಾಡಬೇಕು. ಇಷ್ಟೊತ್ತು ಸ್ವಲ್ಪ ಮಾತುಕತೆ ನಮ್ಮ ಪಪ್ಪ ರಾತ್ರಿ ಪೈನಾಪಲ್ ತಂದಾನ, ಮತ್ತೆ ಚಿಪ್ಸು ತಂದಾನ. ಬರೀ ಆಲೂಗಡ್ಡೆ ಪಲ್ಯ ಮಾಡ್ತೀನಿ. ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಮಸ್ತ್ ಇರ್ತೈತೆ ರೀ ಈ ಥರ ಮಾಡಿದ್ರೆ. ಸರಿ ಪಜ್ಜಿ, ನಮಗೆ ಏನು ಮಾಡಾಕತ್ತೀವಿ? ಬೇಗ ಗ್ಯಾಸ್ ಹಚ್ಚಿ ಅಲ್ಲ, ಚಾ ಬಿಸಿ ಮಾಡಾಕತ್ತೀಯ? ಚಾ ಕೊಡ್ತೀವಿ. ಚಾ ಕುಡ್ತೀವಿ. ಚಾದೊಂದು ಹುಳ ಲೇಪಚ್ಚಿ ನಾವು. ಸ್ನೇಹಿತರೆ, ಈಗ ಬೆಳಿಗ್ಗೆ ಎದ್ದುಗುಟ್ಲೆನ ಲಾಗ್ ಚಾಲು ಮಾಡ್ಕೊಂಡಿದ್ರಿ. ನೀವು ನಿನ್ನೆ ಲಾಗ್ನ ನೋಡಿರ್ಬೋದು. ಏನದು ಅಕ್ಕಿ ನೆನೆ ಹಾಕಿದೆ, ಅಕ್ಕಿ ದೋಸೆ ಮಾಡಿದ್ರೆ ಆಯ್ತು ಅಂತೇಳಿ. ಹಿಟ್ಟು ನೋಡ್ರಿ ಏನು ಸಖತ್ತಾಗಿ ಉಬ್ಬು ಬಂದೈತಿ, ಚಲೋತ್ನೇ ಬಂದೈತಿ. ಸಾಫ್ಟಾಗಿ ಏನು ದೋಸೆ ಸಖತ್ತಾಗಿ ಆಗ್ತಾವೆ. ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡ್ಬೇಕಂತೇಳಿ ಆಲೂಗಡ್ಡೆ ಅದನ್ನೆಲ್ಲ ತರ್ಸೀನಿ. ಈ ಕಡೆ ಕುಕ್ಕರ್ಗೆ ಕುದಿಯೋಕೆ ಹಾಕಿನ್ರಿ ಆಲೂಗಡ್ಡೆನ ಎದ್ಗುಟ್ಲೆ. ಅಂದ್ರೆ ಅವರೆಲ್ಲ ಎದ್ದೊಳತ್ಲೆ ಅದಿಷ್ಟು ಪಲ್ಯ ಅದು ಮಾಡಿಕೊಂಡು ಚಾದೆಲ್ಲ ಮಾಡಿಟ್ರೆ ಆಯಿತು, ಎದ್ದೊಳ್ತಾಳ ಅಂಥೇಳಿ ಮುಂಚಿತವಾಗಿ ಇದೆಲ್ಲನೂ ಮಾಡ್ಕೊಳತ್ತೀನಿ. ಅವ್ರು ಇನ್ನೂ ಎದ್ದಿಲ್ಲ, ಮಲ್ಕೊಂಡಾರ. ನೆಕ್ಸ್ಟು ಚಾ ಅದೆಲ್ಲ ಮಾಡಿಟ್ರೆ ಎದ್ಗುಟ್ಲೆ ಫ್ರೆಶಪ್ ಆಗಿ ಚಹಾ ಕುಡಿತಾರೆ. ನಮ್ಮ ಹಳ್ಳಿ ಕಡೆ ಹಂಗೆ ಇರ್ತಾರೆ ರೂಟೀನ್, ಎದ್ಗುಟ್ಲೆ ಚಹಾ ಬೇಕು. ನಾನು ಮಾಮೂಲಿ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಬಿಡ್ತೀನಿ ರೀ. ಆದರೆ ಅವ್ರಿದ್ದಾಗ ಅಲ್ಲಿ ಹೆಂಗಿರುತ್ತೆ ಹಾಗೆ ಮಾಡ್ತೀನಿ ನಾನು ಕೂಡ. ಅವ್ರಿಗೆ ಚಹಾ ಮೊದಲು ಬೇಕು. ಹಾಗಾಗಿ ಚಹಾ 2 ಮಾರಿಗೋಲ್ಡ್ ಬಿಸ್ಕಿಟ್ ಇದ್ರೆ ಬೆಳಗಿನ ರೂಟೀನ್ ನಮ್ಮ ಒಂದು. ಇಲ್ಲಿ ಯಜಮಾನ್ರು 6 ಗಂಟೆಗೆ ಹೊಂಟಾರೆ ಎದ್ದು. ನಂದೆಲ್ಲ ಅದು ಹೊರಗಿಂದ ಎಲ್ಲ ಕೆಲಸ ಮುಗಿಸಿ ಬಂದಿದ್ದೆ. ಇವರು ಎದ್ದು ಫ್ರೆಶಪ್ ಆಗಿ ಅಂಗಡಿಗೆ ಹೊಂಟಿದ್ರು. ಅವ್ರಿಗೆ ರೂಢಿ ಐತಿ, ಬೆಳಗ್ಗೆ ಎದ್ಗುಟ್ಲೆ ಲವಂಗ ಇಲ್ಲ ಒಂದು ಏಲಕ್ಕಿನ ಬಾಯಿಗೆ ಹಾಕ್ಕೊಂಡು ಹೋಗ್ತಾರೆ. ರಾತ್ರಿನೂ ಹಾಗೆ ಒಂದು ಲವಂಗ ಇಟ್ಕೊಂಡು ಮಲ್ಕೊತಾರೆ. ಬಾಯಿ ದುರ್ವಾಸನೆ ಯಾವುದು ಬರೋದಿಲ್ಲ ಅಂತ್ರಿ. ಅದು ಯಾವಾಗಲೂ ಅವ್ರಿಗೆ ಅದೊಂದು ಅಭ್ಯಾಸ ಐತಿ. ತೊಗೊಂಡು ಹೋದರು, ನೋಡ್ತಿರ್ಬೋದು. ಇನ್ನೂ ಮಲ್ಕೊಂಡಾಳ ಅವ್ವ ಹಾಲ್ನಾಗ. ಅದೇ ಎಲ್ಲರೂ ಮಲ್ಕೊಂಡಾರ್ರಿ. ಈಗ ಬ್ಯಾಸ್ಗೆ ಅಲ್ರಿ, ಬೆಳಿಗ್ಗೆ ಆಯಿತು, ಸಂಜೆನ ಆಯಿತು, ಮಧ್ಯಾಹ್ನ ಆಯಿತು, ಗಿರಾಕಿ ಅಷ್ಟು ಕಷ್ಟನೇ ಇರ್ತಾವೆ. ಹಾಗಾಗಿ ಈಗ ಆವಾಗ ಹೋಗೋಕ್ಕಿಂತನೂ ಪೂರ್ತಿ ಎಲ್ಲ ಸ್ವಲ್ಪ ಲೇಟಾಗಿ ಹೊಂಟಾರ. ಅಂದ್ರೆ ಬೆಳಕಾದ್ಮೇಲೆ ಹೊಂಟಾರ, ಬೆಳಕು ಹರಿದ ಮೇಲೆ ಹೊಂಟಾರ. ಎಷ್ಟೋ ಜನ ನನ್ನ ಭಾಷೆ ತಿಳಿಯೋದಿಲ್ಲ ಅನ್ನಕತ್ತೀರಿ. ಅದು ಯಾಕೆ ಗೊತ್ತಿಲ್ಲ. ನಾವು ಹಿಂಗೆ ಮಾತಾಡ್ತೀವಿ ರೀ ಮಾಮೂಲಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಭಾಷೆನ ನಾವು ಮಾತಾಡೋದು, ಬೇರೆ ಏನೇ ಇಲ್ಲ. ಬರ್ರಿ ಮತ್ತೇನೆಲ್ಲ ಆಗುತ್ತೆ ನೋಡೋಣ. ಈಗ ನೋಡ್ರಿ, ಚಹಾ ರೆಡಿ ಆಯಿತು. ನಮ್ಮವ್ವ ಹಲ್ ತಿಕ್ಕೊಂಡು ಬರಾಕತ್ತಾಳ. ಆಲೂಗಡ್ಡೆ ಅಂತೂ ಮಸ್ತ್ ಕುದ್ದವು. ನಮ್ಮ ಅಜ್ಜನ ಮಾತು ಜೋರು ನಡೆದವ ಅವ್ರ ಅಮ್ಮನ ಜೊತೆಗೆ. ಚಹಾ ಕೊಟ್ಟು ಆಲೂಗಡ್ಡೆ ಪಲ್ಯ ಮಾಡ್ತೀನಿ ರೀ.
ಇದೆಲ್ಲ ಅಡುಗೆ ಮನೆದು ಇದಿಷ್ಟು ಮಾಡಿ ಜಳಕ ಮಾಡ್ಕೊಂಬಂದು ಪೂಜೆ ಮಾಡ್ತೇನೆ ರೀ. ಪೂಜೆ ಮಾಡಿ ಬಂದು ದೋಸೆ ಹಾಕ್ತೀನಿ. ಈಗ ಚಹಾ ಕುಡಿತೀವಿ ಇಬ್ಬರು ಸೇರಿ ಅವ್ವ ನಾನು. ನೋಡ್ರಿ ಎಷ್ಟು ಮಸ್ತ್ ಆಯ್ತು ಬೆಲ್ಲ ಚಹಾ. ಬಿಸಿ ಬಿಸಿ ಚಹಾ ಸುಡುತ್ತ ಹುಷಾರು ಹಾಕೊಂಡೆ ಕುಡಿ ಮಾಡ್ರಿ ಬೇಬಿಗೆ. ಇತ್ತು ರಂಗೋಲಿ ನೋಡ್ರಿ ಸಿಂಪಲ್ಲಾಗಿ ಹಾಕೀನಿ, ಚೆಂದಾಗೈತಿ. ಅದಕ್ಕೆ ಮಣ್ಣು ಹಾಕಿರೋದ್ರಿಂದ ಈ ಥರ ಕಾಣೋದೈತೆ ನೋಡ್ರಿ. ಬಾರ್ಡ್ರ್ ಡಿಸೈನ್ ಹಂಗೆ ಸಿಂಪಲ್ಲಾಗಿ ಹಾಕೀನಿ. ಬಿಸಿಲು ನೋಡ್ರಿ ಅಲ್ಲೇ 7:15 ಆಗಿಲ್ಲ, ಇನ್ನೂ 7 ಆಗೈತಿ. ಬಿಸಿಲು ಎಷ್ಟು ಬಂದೈತಿ, ನಮ್ಮ ಮನೆಗೆ ಬಿದ್ದೈತೆ ಅಲ್ಲಿ ನೋಡ್ರಿ. ಮನೆ ಕ್ಲೀನಿಂಗ್ ಐತಿ, ಪೂಜೆ ಒಂದಾದ್ರೆ ಬೆಳಗಿನ ಕೆಲಸ ನಾಷ್ಟ ಒಂದು ಉಳಿತೈತೆ ಅಷ್ಟೇ. ವರ್ಷಗೋ ಕ್ಲೀನಾಗಿ ವರ್ಷಗೋ. ಯೋ ಯೋ ಏನದು ಡ್ಯಾನ್ಸು? ಎಣ್ಣೆ ಖಾಲಿ ಆಗೈತೆ ರೀ. ರಾತ್ರಿ ಹಾಕೋಬೇಕಂದ್ರೆ ಹಂಗೆ ಇಟ್ಟು ಮಾಡ್ಕೊಂಬಿಟ್ಟೆ, ಬೆಳಿಗ್ಗೆ ಹಾಕೊಂಡ್ರೆ ಆಯ್ತು ಅಂತೇಳಿ. ಇಂಥವನ್ನೆಲ್ಲ ರಾತ್ರಿ ಮಾಡ್ಕೊಂಡು ಭಾಳ ಚಲೋ ಇವೆಲ್ಲ. ಬೆಳಿಗ್ಗೆ ಸುಮ್ಮನೆ ಕೆಲಸ ಇವು ಡಬಲ್ ಕೆಲಸ ಆಗ್ಬಿಡ್ತಾರೆ. ಪಟ್ಟ ಎಲ್ಲ ರೆಡಿ ಆಗಬೇಕು ಬೆಳಿಗ್ಗೆ. ಆಲ್ಮೋಸ್ಟ್ ನಾನು ಹಾಗೆ ಮಾಡಿರ್ತೀನಿ ರಾತ್ರಿನಲ್ಲಿ, ಎಷ್ಟೊತ್ತರ ಲೇಟ್ ಆಗಲಿ ಮಾಡಿ ಮಕ್ಕೊಟ್ಟಿರ್ತೀನಿ. ಈಗ ಮನ್ವಿತು ಸ್ಕೂಲ್ ಒಂದು ಇಲ್ಲಲ್ರಿ, ಅದೊಂದು ಇದು ನಮಗೆ. ಸ್ಕೂಲ್ಗೆ ಏನು ಹೋಗೋದಿಲ್ಲಲ್ಲ ಅಂಥೇಳಿ ಏನು ಬೇಸರ ಮಾಡ್ಕೊಂಡು ಬಿಟ್ಟಿರ್ತೀನಿ ಅಂತ ಒಂದೊಂದು ಕೆಲಸ. ಅರ್ಧ ಎಣ್ಣೆ ಚೇಂಜ್ ಇತ್ತು ನೋಡ್ರಿ. ಇದು ಇಷ್ಟು ಬೇರೆ ತರ್ತಿದ್ರಿ, ಇವತ್ತು ಬೇರೆ ಕಲರ್ ಚೇಂಜ್ ಬಂದೈತೆ. ನೀವು ಕುಕ್ಕಿಂಗ್ ಆಯಿಲ್ ಚೇಂಜ್ ಮಾಡಿರಿ ಅಂತ ಹೇಳಿದ್ರಿ. ನಾನು ಅದು ಏನದು ಪಾಮ್ ಆಯಿಲ್ ಅಂತ ಬರ್ತಲ್ಲ ರುಚಿಗೋಲ್ಡ್, ಅದನ್ನು ಅಡಿಗೆ ಹಾಕೋದು ಕಡಿಮೆ ರೀ, ತೊಗೊಳಲ್ಲ. ದೇವ್ರ ದೀಪ ಹಚ್ಚಕ್ಕಂತ ಒಂದು ಪ್ಯಾಕೆಟ್ ತರಿಸಿದ್ನಿ ಅಷ್ಟೇ. ಅವತ್ತೊಂದು ದಿವ್ಸ ವಿಡಿಯೋದಾಗ ಇದು ಖಾಲಿ ಆಗಿತ್ತು, ಅನಿವಾರ್ಯ ಐತ್ರಿ ಅದು ಅಡುಗೆ ಮಾಡೋದಾಗುತ್ತೆ. ಪಲ್ಯಕ್ಕೆ ಹಾಕ್ಕೊಂಡಿದ್ದೆ. ಹಂಗೇನಾದರೂ ಎಮರ್ಜೆನ್ಸಿ ಅಂತ ಇದ್ದಾಗ ಅದನ್ನ ಹಾಕ್ಕೊಂಡಿರ್ತೀನಿ ಅಷ್ಟೇ, ಬಿಟ್ಟರೆ ಅದನ್ನೇ ಯೂಸ್ ಮಾಡಲ್ಲ ಅಡುಗೆಗೆ. ನಮ್ಮ ಬಾಗಲಕೋಟೆ ಒಳಗೆ ಲೋಕಲ್ ಇದು SVT ಮತ್ತು ಇದು ಸನ್ರಿಚ್ ಜಾಸ್ತಿ ತರ್ತೀವಿ. SVT ಜಾಸ್ತಿ ತರ್ತಾರೆ ಯಜಮಾನ್ರು, ಇದು ಸನ್ರಿಚ್ ತಂದಾರೆ ಈ ಸಲ. ಇದು ಆಯಿಲ್ ಸ್ವಲ್ಪ ಚಲೋ ಪರವಾಗಿಲ್ಲ ರೀ, ಚಲೋ ಬರ್ತೈತಿ. ಇಷ್ಟ ಹಾಕಿದ್ರೆ ಅಡುಗೆ ಭಾಳ ಎಣ್ಣೆ ಹಾಕಿ ಅನ್ನಂಗೆ ಆಗುತ್ತೆ, ಈಡಾಗುತ್ತೆ, ನೀರು ಇದ್ದಂಗೆ ಇರ್ತೈತಿ. ಉತ್ತಪ್ಪ ಗಟ್ರದಾಗ ಇದು ಕೇಳಿದ್ರಿ, ಇದು ಮೀಶೋದಾಗ ತೊಗೊಂಡಿದ್ದು ಬಾಟಲ್ ಆಯಿತು. ಇದು ಏನದು ಆಯಿಲ್ ಹಾಕೋದು ಲಾಡ್ಕಿ ಅಂತ ಎಲ್ಲರದ ಆಯಿತು. ಇದ್ರ ಜೊತೆಗೆ ಬಂದಿತ್ತು ಇದು ಫ್ರೀ. ಇದು 2 ಬಾಟಲ್ ಬಂದಿತ್ತು. ವಿಡಿಯೋ ಶೇರ್ ಮಾಡಿ ನೋಡ್ರಿ, ನಾನು ವಿಡಿಯೋ ಐತಿ ನೋಡ್ರಿ ಒಂದು ಸಾರಿ. ಭಾಳ ಚಂದ ಐತ್ರಿ ಇದು, ನಂಗೆ ಭಾಳ ಇಷ್ಟ ಈ ಬಾಟಲ್. ಆದ್ರೆ ಬೇಜಾರಾಗಿದ್ದು 1 ಲೀಟರ್ ಬಂದಿದ್ರೆ ಚಲೋ ಇರ್ತಿತ್ತು. ಒಂದು ಪ್ಯಾಕೆಟ್ ಫುಲ್ ಅರ್ಧ ಹಾಕಿದ್ರೆ ಹಿಡಿಯೋದು, ಆದರೆ ಇವು ಅರ್ಧ ಲೀಟ್ರ್ ಅದಾವೆ, ಹಾಗಾಗಿ ಅರ್ಧ ತೆಗೆದಿಡೋದು. ಈ ಬಾಟಲ್ ಮಾಡಿ ಹಾಕಿಟ್ಕೊಳಕ್ಕೆ. ಅದು ಪ್ಲಾಸ್ಟಿಕ್ ಒಂದೊಂದು ಸರಿ ಜಳ ಬಡ್ದು ಎಲ್ಲಿ ಕರಗುತ್ತಾನ ಹೇಳ್ಲಿಕ್ಕೆ ನನಗೆ. ಹಾಗಾಗಿ ಈ ಒಲೆ ಜಾಸ್ತಿ ಯೂಸ್ ಮಾಡಲ್ರಿ ನಾನು, ಸಣ್ಣದು ಇತ್ತಾಗಿ ಈ ಬಾಟಲ್ ಇಟ್ಟಿರ್ತೀನಿ ಅಂತೇಳಿ ಅವೆರಡನ್ನ ಜಾಸ್ತಿ ಯೂಸ್ ಮಾಡ್ಕೊತೀವಿ. ಬರೀ ಈಗ ನೀರು ರೆಡಿ ಆಯಿತು. ಬಡ ಆಲೂಗಡ್ಡೆ ಸಿಪ್ಪೆ ತೆಗೆದೆ. ಒಂದು ಬೆಳಿಗ್ಗೆ ಹಾಕಿದ್ರು ಕುದಿಸಿಟ್ಟಿನಿ. ನೋಡ್ರಿ ದೋಸೆ ಆತು. ತನು ಬಾಯಲ್ಲಿ ದೃಷ್ಟಿ ತೆಗಿತೀನಿ ಬರ. ನೀಲಮ್ಮ, ಈ ದೊಡ್ಡ ಮಕ್ಕಳಿಗೇನ ಸಣ್ಣ ಮಕ್ಕಳಿಗೆ ಮಾಡೋದು ಇದು ದೃಷ್ಟಿ ತೆಗಿತೀವಲ್ಲ, ಸಣ್ಣ ಮಕ್ಕಳಿಗೆನಾ? ಮೊನ್ನೆ ವಿಡಿಯೋದಾಗ ಒಂದಿಷ್ಟು ಮಂದಿ ನಮ್ಮ ಕಡೆ ದೊಡ್ಡ ಮಕ್ಕಳಿಗೆ ಮಾಡ್ತಾರ, ಚಚ್ಚರ ಮಕ್ಕಳಿಗೆ ಅಂದಿದ್ರು. ನೀಲ ಕಂಪೌಂಡ್ ಮೇಲೆ ಇಡು ತಿಂತ. ದೋಸೆ ಹಾಕಿ ಕೊಡೋದು ಸ್ನೇಹಿತರೆ, ಬಿಸಿ ಬಿಸಿ ದೋಸೆ ಹಾಕಿ ಕೊಟ್ಟಂಗೆಲ್ಲ ನಾಷ್ಟ ಕೊಟ್ಬಿಟ್ಟೆ. ಹಾಲೆ ಕುತ್ಕೊಂಡು ಎಲ್ಲರೂ ನಾಷ್ಟ ಮಾಡಾಕತ್ತಾರೆ ರೀ. ಯಜಮಾನ್ರಿಗೆ ಏನೋ
ಫೋನ್ ಮಾಡಿಲ್ಲ, ಅವ್ರದ್ದು ಲೇಟ್. ಯಾಕಂದ್ರೆ ಅಂಗಡಿ ಯಾರಾದರೂ ಇದ್ರೆ ಬಿಟ್ಟು ಬರ್ತಾರೆ, ಮಾಮೂಲಿ ಗೊತ್ತೈತಲ್ರಿ ಹಾಗಾಗಿ ಅವ್ರಿಗೆ ನಾವು ಅಷ್ಟೇ ತಿಂದು ಆಫ್ ಮಾಡಿಬಿಡ್ತೀನಿ ರೀ ಗ್ಯಾಸ್. ಆಮೇಲೆ ಅವ್ರು ಯಾವಾಗ ಫೋನ್ ಹಚ್ತಾರೆ ಅವಾಗ ಬಿಸಿ ಮಾಡಿಕೊಟ್ರೆ ಆಯ್ತು ಅಂದ್ಕೊಂಡು ಈಗ ನಮಗಷ್ಟನ್ನ ಹಾಕಾಕತ್ತಿದ್ದೆ. ಭಾಳ ಮಸ್ತ್ ಬಂದಿದ್ರು ದೋಸೆ, ಮಾತ್ರ ಸಖತ್ತಾಗಿ ಬಂದಿದ್ವು. ಯಾಕಂದ್ರೆ ಹಿಟ್ಟು ಅಷ್ಟು ಹುಳಿ ಬಂದಿತ್ತು ರೀ, ಭಾರಿ ಬಂದಿತ್ತು. ನೀವು ನೋಡಿದ್ರೆಲ್ಲ ತೋರಿಸಿದೆ ನಾನು ಸ್ಟಾರ್ಟಿಂಗಲ್ಲೇ. ಆಮೇಲೆ ನಮ್ಮ ತಮ್ಮ ನೆಕ್ಸ್ಟ್ ಡೇನ ನಿನ್ನೆ ಹೋದ್ರೆ ಅವನು, ಯಾಕಂದ್ರೆ ಅಲ್ಲಿ ಮನೆ ಮುಂದೆ ಯಾರು ಇಲ್ದಂಗೆ ಆಯ್ತು. ನೋಡ್ರಿ ನಾಷ್ಟ ಹಂಗಾಗಿ ಬಂದ್ಬಿಡ್ತು ನಮ್ಮ ಅಂಗಡಿಗೆ. ನಾಷ್ಟ ಮಾಡ್ಬೇಕೀಗ. ಮೃದುವಾದ ದೋಸೆ ಸೂಪರ್ ಆಗೈತೆ ಸ್ನೇಹಿತರೆ. ಈಗ ನೋಡ್ರಿ ಎಲ್ರದ್ದು ನಾಷ್ಟ ದೋಸೆ ಹಾಕೊಟ್ಟೆ ತಿಂದರು. ನಾನು ಈಗ ನಾಷ್ಟ ಮಾಡಿದೆ. ತನೂ ತಿಂದಿದ್ದಿಲ್ಲ, ತನೂ ತಿನ್ಸ್ಕೊಂಡು ನಾನು ಮಾಡಿದೆ. ಎಷ್ಟು ಮಾಡ್ರೆ ಕೇಳಿದೆ, ಇಲ್ಲ ಗಡೆಗೆ ಎಣ್ಣೆ ಖಾಲಿ ಆಗೈತಿ ಬರಲ್ಲಾನು ಅಂತಂದ್ರೆ, ಹಾಗಾಗಿ ನಾನು ಕೊಟ್ಟು ಬರ್ತೀನಿ ಅಂದ್ರೆ ಅವ ಹೋಗಿ ಕೊಟ್ಟು ಬಂದರೆ ನಾಷ್ಟ ಕಳಿಸಿದ್ದೆವು. ಡಬ್ಬಿ ತೊಗೊಂಡೋಗಿ ಕೊಟ್ಟು ಬಂದ್ಲು. ಬರುವಾಗ ನಮ್ಮದು ಚಹಾ, ನಿಮಗೆಲ್ಲ ಗೊತ್ತು ನಾನು ಚಹಾ ಅಂದ್ರೆ ಭಾಳ ಇಷ್ಟಪಡ್ತೀನಿ ಅಂತೇಳಿ. ನಾನಂದ್ರೆ ನನಗೂ ನನ್ನ ತಾಯಿ ಅಲ್ರಿ, ನನ್ನ ಹಡ್ದಕ್ಕೆಲ್ಲ ಆಗೋದು. ನನಗೂ 3 100 ಪಟ್ಟು ಅಂತಲೇ ಹೇಳ್ಬೋದು. ಅಷ್ಟು ಚಹಾ ಇಷ್ಟಪಡ್ತಾಳೆ ನಮ್ಮವ್ವ. ಅದು ಶುಗರ್ಲೆಸ್ಸು. ನಾನು ಮನೆ ಮಾಡಿದ್ರೆ ಬೆಲ್ಲದ ಮಾಡಿರ್ತೀನಿ, ಲೈಟಾಗಿ ಬೆಲ್ಲ ಹಾಕಿ. ಅಂಗಡಿ ಒಳಗೆ ಏನದು ಶುಗರ್ಲೆಸ್ ಕಳಿಸಿರ್ತಾರೆ, ಶುಗರ್ಲೆಸ್ ಕುಡಿತಾರೆ. ನಾನು ಮನೆ ಮಾಡಿದ್ರೆ ಸ್ವಲ್ಪ ಲೈಟ್ ಆಗೈತಿ, ಶುಗರ್ಲೆಸ್ ಸರಿ ಅಂತಲ್ಲ ಕೊಡೋಕೆ, ಟೇಸ್ಟ್ ಅನ್ಸಲ್ಲ ಅಂತೇಳಿ ಲೈಟಾಗಿ ಬೆಲ್ಲ ಹಾಕಿ ಈಗ ಮಕ್ಕಳಿಗಿಬ್ಬರಿಗೆ ಬೂಸ್ಟು, ನನಗೆ ಶುಗರ್ ಪ್ಲಸ್, ನಮ್ಮ ಅವಾಗ ಶುಗರ್ಲೆಸ್, ಇಷ್ಟು 3 ಚಹಾ ಕೊಟ್ಟು ಕಳ್ಸ್ಯಾರ. ಏನೂ ನಾಶ ಮಾಡಿಲ್ಲ ಅಂತ್ರಿ. ಈಗ ಮಾಡ್ತೀನಿ ಅಂತಂದ್ರು. ಫೋನ್ ಹಚ್ಚಿ ಕೇಳಿದೆ, ಕೊಟ್ಟು ಕಳ್ಸ್ಯಾರ ನಮ್ಮ ಅವ್ನ ಕೈಗೆ. ನೋಡ್ರಿ ಲೈಕ್ 3 ಒಬ್ರು ಕಮೆಂಟ್ ಹಾಕಿದ್ರಿ, ನಾವು ಅಂಗಡಿ ವಿಡಿಯೋ ಹಾಕಿದಾಗ ಚಹಾ ತಿಂತಿದ್ದು ವಿಡಿಯೋ ಹಿಂಗೆ ಏನಾದ್ರು ಕ್ಲಿಪ್ ಬಂದಾಗ, ಏಕಂದ್ರೆ ಸುಮ್ಮನೆ ಬಿಸಿ ಚಹಾನ ಪ್ಲಾಸ್ಟಿಕ್ ಅವ್ರಿಗೆ ಹಾಕ್ಬೇಡ್ರಿ, ಪಾರ್ಸಲ್ಗೆ ಒಂದು ಫ್ಲಾಸ್ಕ್ ಅಂತ ಹಿಂಗೆ ಮಾಡಿರಿ ಅಂತೇಳಿ ಹೇಳಿರಿ. ಅದು ನಿಮ್ಗೆ ಹೇಳೋದು ಸಹಜ ಅನ್ಸುತ್ತೆ, ಅದನ್ನ ಪ್ಲಾಸ್ಟಿಕ್ನ ಹಾಕ್ಬಾರ್ದು ಬಿಸಿದಂತೆ. ಬಟ್ ಅದು ಖರೇನ. ಆದ್ರೆ ಬಿಸ್ನೆಸ್ ಮಾಡೋರಿಗೆ ಏನಾಗುತ್ತೆ ರೀ, ಪ್ರತಿಯೊಬ್ಬರಿಗೂ ಫ್ಲಾಸ್ಕ್ನಾಗ ಕೊಟ್ಟು ಕಳ್ಸೋಕೆ ಹೆಂಗೈತೆ ಹೇಳ್ರಿ, ಪಾರ್ಸಲ್ ಸಾಧ್ಯ ಇಲ್ಲ. ಮಾಮೂಲಿ ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಪಾರ್ಸಲ್ ಪ್ಲಾಸ್ಟಿಕ್ನಾಗ ಕೊಡ್ತಾರೆ. ಹಾಗಾಗಿ ನಾವು ಪ್ಲಾಸ್ಟಿಕ್ ಹಳೆಯಾಗ ಕಳಿಸ್ತೀವಿ ರೀ. ಯಾಕಂದ್ರೆ ಅದು ದುಬಾರಿ ಅದಾರ. ಆ ಹಾಳಿಗೆ ಒಂದು ಪ್ಯಾಕಿಗೆ ಎಷ್ಟೋ ಕೊಡ್ತಾರೆ ಯಜಮಾನ್ರು ಪಾರ್ಸಲ್ ಹಾಳಿಗೆ. ಅದರದ್ದೇನು ಸಪ್ರೇಟ್ ಏನು ಪಾರ್ಸಲ್ ಚಾರ್ಜ್ ಅಂತೇಳಿ ತೊಗೊಳೋದಿಲ್ಲ. ಸೊ ಅವೆಲ್ಲ ಮೈ ಬರ್ತಾವೆ. ಮತ್ತು ಅದು ನೀರು ಫ್ಲಾಸ್ಕ್ ಅದು ಇದು ಅಂದ್ರೆ ಎಲ್ಲ ದೊಡ್ಡ ಮಟ್ಟದದು. ಹಾಗಾಗಿ ನಮ್ಮದು ಯಾವಾಗಲೂ ಇದೇ ಥರ ಮಾಡ್ಕೊಂತಾರೆ, ಹಂಗೆ ಮಾಡ್ತಾರೆ. ಅದಂದ್ರೆ ಕ್ಲಿಯರ್ ಮಾಡಿದೆ. ಭಾಳ ಜನ ಕಮೆಂಟ್ ಹಾಕಿದ್ರು. ಅಜ್ಜಿ ಕೈ ಕೂಡ ತೆಗೆದು ಹಾಕ್ಕೊಡ್ತಾ ಕಂದ. ಬಿಸಿಲು ಭಾಳ ಐತಲ್ಲ, ಹತ್ತಾಗೈತಿ, ಅಲೆ ಆಪರಿ ಬಿಸಿಲು ಬಂದೈತಿ. ಕೊಡ ಹಾಕ್ಕೊಡ್ತಾ ನೋಡ್ರಿ. ಅವ್ರ ಪಪ್ಪ 50 ರೂಪಾಯ್ದು ಬೂಸ್ಟ್ ಕೊಟ್ಟು ಕಳಿಸಿದ್ದ. ಮಕ್ಕಳು 3 ಕುಡಿತಾರಂತೇಳಿ. ಇಲ್ಲದನಲ್ಲಿ ಒಂದು ಕಿತಿಬಿ ಕೈ ಸುಮ್ಮನಿರಲ್ಲ, ಏನು ಸುಮ್ಮನಿರಲ್ಲ. ಕೈ ಬಿಟ್ಬಿಟ್ರೆ ಹಿಡ್ದಾನ ಇಲ್ಲೈತೆ ನೋಡಂತ ತೋರ್ಸಕ್ಕೆ ಬಿಸಿ ಹತ್ತಿಬಿಡೈತಿ ಕೈಗೆ. ಅದು ಬಿಟ್ಬಿಟ್ಟ ಟಬ್ ಅಂತೇಳಿ ಇಷ್ಟು 50 ರೂಪಾಯಿ ಬೂಸ್ಟ್, ಇಷ್ಟು ಮನೆ ತುಂಬ ಅದು ಹಾಲು ತುಂಬ, ರೂಮ್ ತುಂಬ. ಅದಕ್ಕೆ ಈಗ ಅವನಿಗೆ ಕ್ಲೀನ್ ಮಾಡಕ್ಕೆ ಹಚ್ಚೀವಿ. ನೀನು ಹೇಳ್ತಿರ್ತಿ ಮಮ್ಮಿ ಪಪ್ಪ ಎಷ್ಟು ಕಷ್ಟಪಡ್ತಾನಲ್ಲ ಅಂಗಡಿಯಾಗ ಅಂತೇಳಿ. ಈ ಥರ ಚಲೋ ಗೊತ್ತಾಗಲ್ಲನು? ಬರ್ಸ್ ನೀಟಾಗಿ ಬರ್ಸು. ಹಾಂ, ಚೆಲ್ಬೇಕಂದ್ರೆ ಚೆಲ್ಲಿದ್ದಲ್ಲ, ಆದ್ರೆ ಸ್ವಲ್ಪ ಇರ್ಬೇಕು ಪ್ರಜ್ಞೆ. ಸುಡುತ್ತಾ ನಾ ಹಿಡಿಬಾರ್ದು ಅನ್ನೋದು. ಅದ್ರ ಮನ್ವಿತಿಗ ಭಾಳನ ಬೈದ್ರಿ. ಯಾಕಂದ್ರೆ ಚೆಲ್ಲಿದ, ವೇಸ್ಟ್ ಮಾಡಿದ. ಒಂದು 50 ರೂಪಾಯ್ದು ಆಗಷ್ಟು ಬೋಸ್ಟ್ ವೇಸ್ಟ್ ಮಾಡ್ದ. ಹಂಗಾಗಿ ಮಾಮೂಲಿ ಮಕ್ಕಳಿಗೆ ಬೈತಿರ್ತೀನಿ ರೀ. ತಪ್ಪು ಮಾಡಿದ್ರೆ ಮಾತ್ರ ಬಿಡೋದಿಲ್ಲ. ಸರಿಯಾಗಿ ಅರ್ಥ ಆಗಂಗೆ ತಿಳಿಸಿ ಹೇಳಿ ಬೈತೀನಿ. ಆವಾಗ ಅವರು ಸುಧಾರಿಸ್ತಾರೆ. ಏನು ಮಾಡಿದ್ರು ಬೈದನ್ನು ಮುದ್ದು ಮಾಡ್ಕೊಂಡು ಬೆಳೆಸೋಕ್ಕಾಗಲ್ಲ ಮಕ್ಕಳಿಗೆ. ಹಾಗಾಗಿ ಆಮೇಲೆ ಅವ್ನು ಏನು ತಪ್ಪು ಮಾಡಿದ್ರು ಅವ್ನ ಕಡೆಯಿಂದ ನಾನು ಸರಿ ಮಾಡಿಸ್ತೀನಿ. ಅವನೇ ಮಾಡ್ಕೋಬೇಕಾಗಿ ಕೆಲಸ ವಾಪಸ್ಸು. ಹಾಗಾಗಿ ನೀರು ಹಾಕಿ ಕ್ಲೀನಾಗಿ ಒರೆಸಿದ ನೋಡ್ರಿ. ಈಗ ನೋಡ್ರಿ ಪೈನಾಪಲ್ ತಂದಿದ್ರೆ ಯಜಮಾನ್ರ ನಿನ್ನೆನ. ಸ್ವೀಟ್ ಐತಾ? ಹುಳಿ ಹಾಕವಲ್ಲ. ಸ್ವಲ್ಪ ತಿನ್ನು ನೋಡ್ರಿ ಅಂತ ನೋಡ್ರಿ ತಾನು. ಪೇಪರ್ ಕಟ್ ಮಾಡ್ಕೊಟ್ಟೀನಿ ರೀ, ಚೆಲ್ತಾರ ಅಂತೇಳಿ ಕೈ ಹಿಡ್ಕೊಂಡು ತಿನ್ನತ್ತಾರ. ನಿಜವಾಗಿ ಸಾಕು ಬಿಡಪ್ಪ. ನೋಡ್ರಿ ಸ್ವಂತ ಕಟ್ಟಿಬಿಡ್ತಾವ ನಾವು ಹಾಡನ್ನ ಎಲ್ಲದ್ರ ಮೇಲೇನು. ಅದ ಒಂದು ಇದಕ್ಕೆ ಹಾಡಿಗೆ ಮಸ್ತ್ ಐತಿ. ಒಟ್ಟ ಹುಳಿ ಅನ್ನೋದೇ ಇಲ್ಲ, ಸಕ್ಕತ್ತೈತಿ ಪೈನಾಪಲ್.
ಎಷ್ಟು ಸ್ವೀಟ್ ನೋಡು. ಎಲ್ಲಿ ತಂದಿದ್ನೆ ನಾ ನಿನ್ನೆ ಅದನ್ನ ಸಂಜೆ ತಿಂದ್ರೆ ಕೆಮ್ಮಿಗೆ ಬರ್ತಂತೆ ಅಲ್ಲಿ ತೆಗೆದಿಟ್ಟಿದ್ದ ಅಲ್ಲಿ ಇಟ್ಟಿದ್ದೆ ಇವ್ರಿಗೆ ಕಾಣ್ದಿರಂಗ ನೋಡ್ಬಾರ್ದಿವ್ರಂತೇಳಿ. ಪೈನಾಪಲ್ ತಿನ್ನಕ್ಕೆ ಒಂದು ಪೀಸ್ ತಿನ್ನಕ್ಕೆ ಹೆದ್ರಿಕೆ ಬಿಡ್ತೈತಿ ಹಲ್ ಚುಳ ಹುಳಿಯಾಗಿ ಅಂಥದ್ದು ಇದನ್ನು ತಿನ್ನಂಗೆ ಆಗತ್ತೈತಿ ಏನು ಹೇಳು. ಪ್ಯಾಲೆ ಹಣ್ಣು ಹಸಿ ಇರುತ್ತಲ್ಲ ಹಂಗೆ ಆರೆಂಜು ಹಂಗೆ ಆತೈತ್ರ. ಈಗ ಲೈಟಾಗಿ ಇದನ್ನ ತಿಂತಾರೆ ಈಗ. ಮಾವಿನಣ್ಣು ತಿಂದ್ರಿಂದ ಇನ್ನು ಅಡುಗೆ ಮಾಡ್ಬೇಕು ರೀ. ಬಟ್ಟೆ ಅದಾವು ಬಾಂಡೆ ಅದಾವು ಅಡುಗೆ ಮಾಡಿಲ್ಲ ಇನ್ನು. ಇಷ್ಟೊತ್ತು ಬರೀ ವಿಡಿಯೋ ಎಡಿಟಿಂಗ್ ಅದು ಆತು. ಅಡುಗೆಗೆ ಪಾಲಕ್ ಐತ್ರಿ, ಪಾಲಕ್ ರೈಸ್ ಮಾಡ್ತೀನಿ. ಮಾಡ್ಯಾರ ಭಾಳ ದಿನ ಆತು ರೈಸ್ ಬಾತ್ ಯಾವುದು. ಪಾಲಕ್ ರೈಸ್ ಮಾಡಿ ಮುಂದಿನ ಕೆಲಸ ಮಾಡ್ಬೇಕ್ರಿ. ಸ್ನೇಹಿತರೆ ಈಗ ನೋಡ್ರಿ ಅಡುಗೆ ಮಾಡಾಕತ್ತಿದ್ದೆ, ಗ್ಯಾಸ್ ಖಾಲಿ ಆಯ್ತು. ಪಾಲಕ್ ರೈಸ್ ಮಾಡ್ಬೇಕಂತೇಳಿ ಪಾಲಕ್ ಕುದಿಯಿಟ್ಟಿದ್ದೆ, ಗ್ಯಾಸ್ ಖಾಲಿ ಆಗೈತಿ. ಟೇಸ್ಟ್ ಮಾಡ್ರೆ ಅಂಗಡಿ ಒಂದಿತ್ತಂತೆ ಎಕ್ಸ್ಟ್ರಾ ಹಿಂಗತೆ ಅಕ್ಕ ಒಂದು ಹೆಚ್ಚಿಗೆ ಇಟ್ಟಿರ್ತಾರೆ. ತೊಗೊಂಬಂದು ಕನೆಕ್ಟ್ ಮಾಡಿ ಹೋದ್ರು. ಕುಡಿಯೋ ನೀರು ಆಮೇಲೆ ಕಿರಾಣಿ ತರೋದಿತ್ತು. ಹೋಗ್ತೀನಿ ಅಂತೇಳಿ 1:15ಗೆ ಬಂದಿದ್ರು. ಗ್ಯಾಸ್ ಕೊಟ್ಟು ಹೋದ್ರಾಯ್ತಂತ ಕೊಟ್ಟು ಹೋಗ್ಯಾರ. ಗೇಟ್ ಯಾಕೆ ತೆಗ್ದಿರ್ಲಿ ಅಪ್ಪ. ಇವ್ರೊಬ್ರು ಗೇಟ್ ತೆಗ್ಯೋದ ಹೋಗೋದು. ಹಾಗಾಗಿ ಇಷ್ಟೊತ್ತು ಮತ್ತೆ ಲೇಟ್ ಆಯ್ತು ಅಡಿಗೆ. ಈಗ ಮಾಡಾಕತ್ತೀನಿ. ಗ್ಯಾಸ್ ಕೂಡ್ಸಿ ಹೋಗ್ಯಾರ. ಪಾಲಕ್ ರೈಸ್ನ ಇವರು ಡ್ರಾಯಿಂಗ್ ನಡ್ಸ್ಯಾರಿ 3 ಸೇರಿ. ಅಲ್ಲಿ ನೋಡ್ರಿ ಮಾಡಿ ಇಂಥದ್ದೇನೋ ಕೆಲಸ ಕೊಟ್ಟರೆ ಸುಮ್ಮನೆ ಇರ್ತಾರೆ. ಇಲ್ಲ ಬರೀ ಹೊಡೆದಾಡೋದು ಏನದು ಒಬ್ರಿಗೊಬ್ರು ಒಟ್ಟಲ್ಲಿ ಬರೀ ಫೈಟ್ ಬಿಡಿಸೋದಾಗತ್ತೆ, ಅವ್ರು ಜಗಳ ಬಿಡಿಸೋದಾಗತ್ತೆ. ಈ ಕಡೆ ನೋಡ್ರಿ ಪಾಲಕ್ ರೈಸಿಗೆ ಮಸಾಲೆ ಎಲ್ಲ ರುಬ್ಬಿನಿ. ಪಾಲಕ್ ಸೊಪ್ಪು, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಒಣ ಕೊಬ್ಬರಿ ಹಾಕಿ ರುಬ್ಬಿಟ್ಟಿನ್ರಿ, ಪೇಸ್ಟ್ ಮಾಡೀನಿ. ಈಗ ಮಾಡೋದಷ್ಟೇ ಈಸಿ, ಅದರ ಭಾಳ ಟೇಸ್ಟ್ ಆಗುತ್ತೆ. ಓಕೆ ಮಾಡಿಕೊಂಡು ಟೇಸ್ಟ್ ಮಾಡಿ ಬಂದಮೇಲೆ ಊಟ ಮಾಡುವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟೈಮ್ ನೋಡಿದಾಗ 6 ಗಂಟೆ ಆಗೈತಿ. ಬಂದು ಮನೆಗೆಲ್ಲ ವಾತಾವರಣ ಬೇರೆನ ಈಗ ನಮ್ಮ ಮನೋದು ತನ್ನೊಂದೀಗ. ಓಪ ಏನಪ್ಪ ಸೋಪ್ ಕೊಡ್ತೀನಿ ಕಪ್ ಪೂಷ್ ಮಾಡ್ಸೋ ಕೊಡ್ತೀನಿ ಅಂತ. ಏನು ಮಾಡತ್ತೀರಿ ಸರ? ಏನು ಮಾಡಾಕತ್ತಿ ಮನ? ಡ್ರಾಯಿಂಗ್ ಮಾಡತ್ತಿ? ಏನು ತೆಗೆದಪ್ಪ ಈಗ? ಹಾಂ ಕೋಡ್ ಇದ್ದಾಗ ಒಂಥರ ಮಾಡ್ತಾರಲ್ಲ, ಏನದು ಕೋಡ್ ಇದ್ದಾಗ ಒಂಥರ ಮಾಡೋದು? ಅದಕ್ಕೆ ಕಲ್ಸ. ಅದಕ್ಕೆ ನಿಂತ ಆಗತ್ತೀವ ನೋಡಾಕತ್ತಿ. ನೀರೆಲ್ಲ ಚಾ ಮಾಡಿದ್ರಲ್ಲ, ಇನ್ನ ನೀರೆಲ್ಲ ಚಾದಂಗೆ ಆಗೈತಿ. ಸೋಪ್ ಸಿಗ್ತಾ ತೊಗೊಂಡ ಮಂದಿ ಕಡೆಗೆ. ಊರು ಹೋದಾಗಿಂದ ಸೋಪ್ ಖಾಲಿ ಆಗಿತ್ತು. ಬಿಸಿಗೆಲ್ಲ ಮನೆ ಬಿಟ್ಟು ಹೊರಗಿಟ್ಟಾಗ ಹುಡ್ಕೊಂತ ಬಂದ ನೋಡ್ರಿ. ನಮ್ಮ ಅಕ್ಕ ಎಲ್ಲ ಮುಖಂದಾರ ರೆಸ್ಟ್ ಮಾಡತ್ತಾರು. ನಮ್ಮ ಮೇಡಮ್ಮರು ಏನು ಮಾಡತ್ತಾರ ನೋಡು. ಏನು ಮಾಡತ್ತೀರಿ ಅವರ? ಹಾಂ ಏನು ಬಿರಿಯಾನಿ ಮಾಡಾರಂತ ಅವ್ರು. ಯಾವ ಬಿರಿಯಾನಿ ಇತ್ತನು? ಯಾವ ಬಿರಿಯಾನಿ? ಪಾಲಕ್ ರೈಸ್ ಬಿರಿಯಾನಿ ಅಂತ. ಪಾಲತ್ತು ರೈಸ್ ಬಿರಿಯಾನಿ ಹೊಸ ಇದು. ಪಾಲತ್ತು ರೈಸ್ ಬಿರಿಯಾನಿ ಅಂದ್ರೆ ಅಡ್ವರ್ಟೈಸ್ ಒಳಗೆ ಬರೀ ಬಿರಿಯಾನಿ ತೋರ್ಸಾಕತ್ತಾರಲ್ರಿ ಕುಕ್ಕರಿಂದ. ಅದನ್ನ ನೋಡಿ ನಿನ್ನಿಂದ ಇಬ್ರು ಬಿರಿಯಾನಿ ಅನ್ನಕತ್ತಾರ. ಅದಕ್ಕೆ ಇವತ್ತು ಪಾಲಕ್ ರೈಸಿನ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಖುಷಿ ಆಗ್ಯಾರ ಅವ್ರು. ಅದು ಹೊರಗಟ್ಟಿಂದ ಹೇಳಿ ಏನ ಹೇಳಿದ್ನಲ್ಲ ಅವತ್ತು ಹೇಳಿ. ಅದಕ್ಕೆ ಅದು ಬೇರೆ ಚಂದ ಕಾಣೋದು ಒಂದು ಲುಕ್. ಇದು ಸ್ವಲ್ಪ ಬಿಸಿಲಿಂದ ಚಾಯ್ ಬೈತಿತ್ತಲ್ಲ ಕಡೆ ಮುಗೀತಿ. ಇಲ್ಲ ಅಕ್ಕಿ ನೆನ್ಸಾಗಿಟ್ಟಿ ನೆನೆಸಿ ಮಾಡಾಕತ್ತೀರಿ. ಬಂದಿದ್ದಿಲ್ಲ ಕಲರ್ಫುಲ್ ನೋಡಿ, ಕಲರ್ಫುಲ್ ಆಗ್ಬಿಡ್ತೈತಿ. ಗ್ರೀನ್ ಚಟ್ನಿ, ಇದು ಪಾಲಕ್ ರೈಸ್ ಇರುತ್ತೆ. ಎಷ್ಟೋ ದಿನದ ಮೇಲೆ ಊರಿಂದ ಬಂದ ಮೇಲೆ ರೈಸ್ ಐಟಮ್ ಮಾಡತ್ತ. ರೈಸ್ ಐಟಮ್ ಇಂಗ್ಲೀಷ್ ಸರಿಯಾಗಿ ಮಾತಾಡಿದ್ದೀನಿ. ರೈಸ್ ಐಟಮ್ ಪಾಲಕ್ ಅನ್ನ ಅನ್ನಬೇಕೇನು ಇದಕ್ಕೆ? ಪಾಲಕ್ ಸೊಪ್ಪಿನ ಅನ್ನ. ಬಿರಿಯಾನಿ ರೆಡಿ ಆತ. ವೈಟ್ ಐತಲ್ಲಿ, ಕಲರ್ಫುಲ್ ಆಗಿಲ್ಲ. ತೋರಿಸ್ನಿ ಕಲರ್ಫುಲ್ ಮಿಕ್ಸ್ ಮಾಡ್ತೀರಿ ಈಗ. ಏನಿದು 1 by 1 ಲೈನಾಗಿ ಇಟ್ಟಿರಲ್ಲ ಮಕ್ಕಳು ಪ್ಲೇಟ್ನ. ತನು ನೀ ಮಾಡಿ ಗಾಡಿ ಇದು 1 by 1 ಟ್ರೈನ್ ಮಾಡಿದ್ವಿ. ಇದ್ರಾಗ ಆಟ ಆಡ್ತೀನಿ ನೀ.
ಏನಾಯ್ತು ಅದಕ್ಕೆ? ಹೌದಾ, ಗುಡ್. ಅದಕ್ಕೆ ನೀನು ಅವ್ನು ನಾಟಕ ಮಾಡ್ತಾನೆ, ಸುಮ್ಮನೆ ಅಂದಿ ಇಲ್ಲಿ ಬೇಕಂತ. ಹಾಂ, ಅದಕ್ಕೆ ನೀವು ಹೋಗಿದ್ದು ಚಲೋ ಆತಾಳ. ಅವ್ ಹಾಲನ್ನಾಗಿದ್ದ ಅಕ್ಕಿ ಮೊಸರು ಅಂತ ತೊಗೊಂಬಂದವ್ರು. ಅಣ್ಣ ತಂಗೋಗಿ ಮೊಸರು ತೊಗೊಂಬಂದ್ರಿ. ಈಗ ಬರ್ರಿ ಊಟ ಮಾಡಿ ಬರ್ರಿ. ಈಗ ಸ್ನೇಹಿತರೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ ರೀ. ನಮ್ಮ ತಮ್ಮ ಇಲ್ಲಿಲ್ಲ, ಕೆಲಸ ಐತಂತ ಹೋದ. ಏನಪ್ಪ ಅಂದ್ರೆ ನೀನು ಕಮೆಂಟ್ ಹಾಕಿದ್ರೆ ಏನು ಕಂಡೀಷನ್ ಹಾಕ್ಯಾರಿ ನಿಮ್ಮ ಅವ್ವ ಅಂತೇಳಿ. ನಮ್ಮವ್ವ ಕಂಡೀಷನ್ ಅನ್ನೋಕ್ಕೆ ಏನು ರೀ, ನಮ್ಮವ್ವಾಗ ನಾನು ಮೊದಲೆಲ್ಲ ಭಾಳ ಅಂದ್ರೆ ಭಾಳ ನಮ್ಮ ಇಷ್ಟು ಮಕ್ಕಳು ನಂಗೆ ನಾನು ನಮ್ಮವ್ವ ಭಾಳ ಕ್ಲೋಸ್ ಇರ್ತಿದ್ವಿ ಯಾವಾಗಲೂ. ಹಂಗಾಗಿ ನಾನು ನನ್ನ ಕಡೆ ಭಾಳ ಬರ್ತಿದ್ದಿಲ್ಲ ಅವಾಗೆಲ್ಲ. ನೀವು ಅವಾಗೆಲ್ಲ ನಂದು ಯೂಟ್ಯೂಬ್ ಚಾನಲ್ ಇದ್ದಿದ್ದು ನೀವು ಏನಂತಿದ್ದೆ ಆ ಥರ ಇದ್ವಿ ನಮ್ಮವ್ವ ನಾನು. ಆದರೆ ಭಾಳ ಕೇರ್ ಮಾಡೋದು, ಕಾಳಜಿ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ನಂಗೆ ನಮ್ಮವ್ವ ಅಂದ್ರೆ. ಅದದು ಅವ್ರಿಗೆ ಯಾಕದು ಅಷ್ಟು ಆಳವಾಗಿ ಅರ್ಥ ಆಗೋದಿಲ್ಲ, ಏನೋ ಗೊತ್ತಿಲ್ಲ ನಮ್ಮವ್ವಗೆ ನನ್ನ ವಿಷಯವಾಗಿ. ಅದು ನಂದು ಬ್ಯಾಡ್ ಲಕ್ ಅನ್ಕೋತೀನಿ. ಯಾಕೆ ಏನಂದ್ರೆ ನಾನು ಭಾಳ ಒತ್ತಾಯ ಮಾಡ್ತೀನಿ ರೀ ಊಟದ ವಿಷಯದಾಗ. ಸಣ್ಣ ಮಕ್ಳಿಗೆ ಮಾಡ್ತೀವಲ್ಲ, ನಮ್ಮನ್ನು ತನಗೆ ನೋಡ್ಕೊತೀನಲ್ಲ, ಹಂಗೆ ನೋಡ್ಕೊತೀನಿ ನಾನು ಯಾವಾಗಲೂ ನಮ್ಮವ್ವನ. ಅದು ಅವ್ರಿಗೆ ಅದನ್ನ ಹೇಳ್ತಾನೆ, ಈಗ ಅತಿ ನಂಗೆ ಅದು ತಿನ್ನು ಅದು ತಿನ್ನು ಇದು ತಿನ್ನು ಅಂತ ಒತ್ತಾಯ ಮಾಡೋಂಗಿಲ್ಲ. ಬಂದ್ರೆ ಆಮೇಲೆ ಇನ್ನೊಂದು ಭಾಳ ದಿನ ಇರೋಂಗಿಲ್ಲ, 4 ದಿನಕ್ಕೆ ಹೆಚ್ಚಿಗೆ ಇರೋ ಅನ್ನಂಗಿಲ್ಲ ನನಗೆ. ಅಂದರೆ ಇಲ್ಲಿ ಕಡೆಗೆ ಅದನ್ನೆಲ್ಲ ಹಾಕೊಂಡ್ರೆ ಅಲ್ರಿ, ಮನೆಯ ಮೇನು ದೊಡ್ಡ ಡೋರ್ ಇಲ್ಲ ನಮ್ಮ ಮನೆಗೆ, ಗೇಟಲ್ಲ. ಏನಾದರೂ ಆಗ್ತಾವೆ ಕಟ್ಟಿಗೆ, ದುಬಾರಿ ಕಟ್ಟಿಗೆ ತಂದಿಟ್ಟಾರ ಅಂತೇಳಿ. ಅದು ಒಂದು 4 ದಿನಕ್ಕಿಂತ ಹೆಚ್ಚಿಗೆ ಇರೋಲ್ಲ ಅಂತ ಅಂದಾಳ. ಇವೆಲ್ಲ ಕಂಡೀಷನ್ಸ್ ಹಾಕ್ಕೊಂಡು ಬಂದಿದ್ಲು. ಏನೋ ಮತ್ತು ಕಮೆಂಟು ಏನಪ್ಪ ಅಂದರೆ ಇನ್ನೊಂದು ಅಪ್ಪನ ಜಾಬಿಂದ ಹೇಳಿ ನಾನು, ಅವರು ಜಡ್ ಪಿ ಆಫೀಸ್ನಾಗ ಪ್ಯೂನ್ ಥರ ವರ್ಕ್ ಮಾಡ್ತಾರೆ. ಒಂದು 10% ಕಡಿಮೆ ಆಗೈತೆ ನೋಡ್ರಿ ಮನೆ ಶೆಕೆ ಆಗೋದು. ಈಗ ಅಷ್ಟು ಮೊದಲೆಲ್ಲ ಮಾಡ್ತಿದ್ನಲ್ಲ, ಮನ್ಸ ಇಚ್ಛೆ ಪಟ ಕೆಲಸ ಅದೆಲ್ಲ ಮಾಡಾಕತ್ತೀನಿ. ಇಲ್ಲ ಇಷ್ಟು ಮಾಡ್ತಿದ್ದೇ ಇಲ್ಲ. ಅದೊಂದು ಎಷ್ಟು ಹೆಲ್ಪ್ ಆತ್ರಿ, ಅದೊಂದು ಕಟ್ಟಿದ ಮೇಲೆ. ಬಿಸಿಲು ಲೈಟಾಗಿ ಇರುತ್ತೆ ರೀ, ಅದರಿಂದ ಹೊರಗೆ ಬರುತ್ತೆ ಬಿಸಿಲು ಒಳಗೆ, ಅದು ಮನೆ ಒಳಗೆ ಬರೋದಿಲ್ಲ. ಶೆಕೆ ಆಗೋದು ಕಡಿಮೆ ಆಗೈತಿ ಮೇಲಾಗಿ. ಸಾಕು ನಂಗೆ ಬೇಕಾಯ್ತು ಎಷ್ಟೋ ಇದಾಯ್ತು, ಚೇಂಜ್ ಆಗೈತಿ. ಇಲ್ಲೈತೆ ನೋಡಿ ಮೊಬೈಲ್. ಹಾಗಾಗಿ ಹಾಗಾಗಿ ನಮ್ಮ ಬರೀ ಮಲ್ಗೋದು ಮಾಡ್ತಾ. ಅದು ಹಾಸಿಗೆ ಬೇಡ ಏನು ಬೇಡ ಅಂತ ಮನೆ ನೋಡ್ರಿ ಅಲ್ಲ ನೀವು. ಆಲ್ಮೋಸ್ಟ್ ಹಾಸಿಗೆಲ್ಲ ಮಲ್ಗೋದ ಜಾಸ್ತಿ. ನಾವು ಬೇಸಿಗೆ ಒಳಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಉಳ್ಕೊಂಬಿಡ್ತೀವಿ. ನಿದ್ದೆ ಹತ್ತಿ ಬಿಡ್ತೈತೆ, ಜುನ್ ಅಂತ ಇರ್ತೈತಲ್ಲ ಟೈಲ್ಸ್. ಇವು ಹಂಗಿಲ್ಲ, ಬನ್ನೇನು ಹಾಕೊಂಡು ಅದು ಪಪ್ಪನ ಜೊತೆ ಅಂಗಡಿ ಹೊಂಟಿದ್ರೆ ಭಾಳ ದಿನದ ಮೇಲೆ ಅಂಗಡಿ ನೋಡಿಲ್ಲ ಅಂತ ಭಾಳ ಮಿಸ್ ಮಾಡ್ಕೊಂಡನ 20 ದಿನ ಗಟ್ಟಲೆ. ಅದಕ್ಕೆ ಈಗ ಹಾಂ ಬನ್ಯಾನ ಮೇಲೆ ಹಾಕ್ತೀನಿ. ಈಗ ಅದೇ ತನೂ ಮನೆಯಾಗ ಇರ್ತಾರೆ ಹೊಂಟಾನ ಪಪ್ಪನ ಜೊತೆ. ಓಪ ನೀನು ಹೋಗ್ಯಾ ಬೇಡಕ್ಕಂದ, ಅಲ್ಲಿ ಪೊಲೀಸ್ ಇರ್ತಾರ, ಯಾಕೆ ಕರ್ಕೊಂಬಂದಿರಿ ಸಣ್ಣ ಮಕ್ಕಳು ಇಲ್ಲಿ ಅಂತಾರೆ ಅವರು. ಅದಕ್ಕೆ ನಡೀಪ. ಅವ್ರ ಪಪ್ಪ ಕರೆದ್ರು ಬಂದ ಒಳಗೆ ನನಗೆ ಹೇಳಕ್ಕೆ, ಮಮ್ಮಿ ಪಪ್ಪ ಕರ್ಕೊಂಡು ಹೊಂಟದ ಓಲ್ಯ ಅಂತಾರೆ. ಎಲ್ಲದಕ್ಕೂ ಯಾರೋ ಕರ್ಕೊಂಡು ಹೊಂಟಿರ್ತಾರಲ್ಲ ಬೇರೆದವರು, ಹೋಗಿ ಬಂದು ಹೇಳ್ತಾರಲ್ರಿ ಮಕ್ಕಳು. ಹಂಗೆ ಬರ್ತಾನೆ ನನ್ನ ಮಗ ಅವ್ರ ಪಪ್ಪ ಕರೆಸತಿ, ಮಮ್ಮಿ ಓಲ್ಯ ಪಪ್ಪ ಕರೆಯತ್ತೆ. ಏನಕ್ಕಂದ ಸ್ನೇಹಿತರು, ಮನ್ವಿತನ ಅವ್ರ ಪಾಪ ಅಂಗಡಿ ಕಡೆ ಕರ್ಕೊಂಡು ಹೋದ್ರು. ಇವನ್ಗೆ ಮನ್ವಿತ್ ಇಲ್ಲ ಅಂದ್ರೆ ಬೋರ್ ಅನಿಸ್ಬಿಡ್ತೈತಿ. ತನಗ ಆಟ ಆಡ್ಕೋತ ಅಲ್ಲೇ ಜಗಳ ಮಾಡಿಕೊಂಡು ಮಲ್ಕೊಂಡ. ಚಿಪ್ಸ್ ತಂದಿದ್ರು, ಚಿಪ್ಸ್ ತಿನ್ಕೋತ ಅಲ್ಲೇ ನಿದ್ದೆ ಹೊಂಟಾನ. ನೋಡ್ತಿರ್ಬೋದು ನೀವು, ಅದನ್ನ ಬಿಟ್ಟು ಬಿಡುವಲ್ಲ. ತಕ್ಕೊಂಡ್ರೆ ಅಳಕತ್ತಾನ, ನಿದ್ದೆಯಿಂದ ಎದ್ದು ಬಿಡ್ತಾನ. ಹಾಗೆ ಸುಮ್ಮನೆ ಬಿಟ್ಟೀನಿ. ಇದೊಂದು ನೋಡೋಕೆ ಭಾರಿ ಮಜಾ. ಯಾವಾಗಲೂ ಹಿಂಗೆ ಮನ್ವಿತನ ಹಿಂಗೆ ಇದ್ರು ಈ ಏಜ್ನ್ಯಾಗ. ಏನು ಕೊಟ್ಟರು ತಿನ್ಕೋತಾನೆ ಅಲ್ಲೇ ಮಲ್ಕೊಳೋದು. ಇವನು ನೋಡ್ರಿ ಆ ಚಿಪ್ಸ್ ಹಾಳಿಯಿಂದ ಕೈ ತೆಗ್ದಿಲ್ಲ ಹೊರಗಡೆ, ಅದನ್ನ ಇಟ್ಕೊಂಡು ಮಲ್ಕೊಂಡಾನ. ಅವ್ನು ಬೇಜಾರಿ ಅಷ್ಟು. ಅವನ್ನ ಸ್ವಲ್ಪ ಒಂದು ತಾಸು ಬಿಟ್ಟು ಇರೋದಿಲ್ಲ ಮನ್ವಿತನ. ಇಬ್ಬರಿದ್ರೆ ಹೊಡೆದಾಡ್ಕೊಂಡು ಏನೋ ಟೈಮ್ ಕಳೆದ ಗೊತ್ತಾಗಲ್ಲ ಅವರು. ಇಬ್ಬರದಾಗ ಒಬ್ಬರು ಸ್ವಲ್ಪ ಅಂಗಡಿ ಕಡೆ ಹಿಂಗೆ ಏನಾದರೂ ಮನ್ವಿತ ಕರ್ಕೊಂಡು ಹೋದ್ರೆ ಸಾಕು, ಇವನಿಗೆ ಬೇಜಾರಾಗ್ಬಿಡ್ತೈತೆ ಮನೆಯೊಳಗೆ.